ಅಸ್ಸಲಾಮುಅಲೈಕುಂ, ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಸೀದಾ ರೆಡಿ ಆಗಿಬಿಟ್ಟು ಫುಲ್ ಡೇ ಡ್ಯೂಟಿ ಮಾಡಬೇಕು ಅಂತ ಬೆಳಿಗ್ಗೆನೇ ರೆಡಿ ಆಗಿಬಿಟ್ಟಿದ್ದೆ. ಒಂದು 8 ಗಂಟೆ 9 ಗಂಟೆಗೆ ಡ್ಯೂಟಿ ಮಾಡೋಣ ಅಂತ ಹೋಗಿದ್ದೆ. ಸೀದಾ ಗಾಡಿ ಎತ್ತಕ್ಕೆ ಹೋಗಿದ್ದು ನೋಡಿದ್ರೆ ಇಲ್ಲಿ ನೋಡಿ ಯಾರೋ ಒಂದು ಸೊಳ್ಳೆ ಮಕ್ಕಳು ಯಾರೋ ಕಸ ಹಾಕವ್ರೆ ಮೇಲೆ. ಅದ್ರಲ್ಲಿ ಬರೀ ಎಣ್ಣೆ ಡಬ್ಬಗಳು ಐತೆ, ಗಾಡಿ ಮೇಲೆ ಹಾಕವ್ರೆ. ಅವ್ರಿಗೇನಲ್ಲಿ ಗೊತ್ತಿಲ್ಲ. ನೋಡಿದ್ರೆ ಅವ್ರ ಅಮ್ಮನ ಬೈಕ್ ಬರುತ್ತೆ. ಅಲ್ಲಿಂದ ಸೀದಾ ಬಿಸಾಕ್ಬಿಟ್ಟು ನಮ್ಮ ಪುಟಾಣಿಗಳಿಗೆ ಊಟ ಆಗಬೇಕಿತ್ತು. ಊಟ ಆಗಿಬಿಟ್ಟು ಆಮೇಲೆ ನಾನು ಹೋಗಿದ್ದೆ ಸೀದಾ ಡ್ಯೂಟಿ ಮಾಡ್ತಾ ಹಂಗೆ ಫುಲ್ಲು ಒಂಥರ ಆಗ್ತಾಯಿತ್ತು, ಫುಲ್ಲು ಸೆಕೆ ಹೊಡಿತಾಯಿತ್ತು ಅಂದ್ಬಿಟ್ಟು ಸ್ಪ್ರೈಟ್ ಕುಡ್ಕೊಂಡು ನಮ್ಮ ಭರತ್ ಹತ್ರ ಸಿಕ್ಕೊಂಡು ಮಾತಾಡ್ಕೊಂಡು ಆಮೇಲೆ ಅವ್ನು ಹೋದ. ಆಮೇಲೆ ಹೋಗ್ಬಿಟ್ಟು ಹ್ಯಾಪಿ ಬಿಸ್ಕೆಟ್ ತೊಗೊಂಡೆ, ಅಲ್ಲಿ ಒಂದು ಜ್ಯೂಸ್ ತೊಗೊಂಡೆ. ಅದೆಲ್ಲ ತಿನ್ಕೊಂಡು ಕುತ್ಕೊಂಡಿದ್ರೆ ನೋಡಿ ಸೆಕೆ ಹೆಂಗೆ ಹೊಡಿತೈತೆ, ಬಿಸಿಲು ನೋಡಿ ಹೆಂಗೈತೆ ಬಿಸಿಲು. ಡ್ಯೂಟಿಗಳು ಇಲ್ಲ, ಡ್ಯೂಟಿ ಕಮ್ಮಿ, ಗ್ಯಾಸ್ ಸಿಗ್ತಾ ಇಲ್ಲ, ಅದ್ರಲ್ಲಿ ಬೇರೆ ಸೆಕೆ. ಆಮೇಲೆ ಅಷ್ಟೆಲ್ಲ ಅಲ್ಲಿಂದ ಬಾಡಿಗೆ ಹಾಕ್ಕೊಂಡು ರುದ್ರಮನೆ ಹತ್ರ ಹೋದೆ. ಇವ್ನು ನೋಡಿದ್ರೆ ನೋಡಿ ತಿನ್ಕೊಂಡಿದ್ದ. ಆಮೇಲೆ ಅಷ್ಟರಲ್ಲಿ ಇವನು ರೋಹಿತ್ ಬಂದ, ಇವನು ತಿನ್ಕೊಂಡಿದ್ದ ಏನೋ. ಎಲ್ಲರೂ ಮಾತಾಡ್ಸ್ಕೊಂಡು ಆಮೇಲೆ ಮನೆ ಹತ್ರ ಬಂದ್ಬಿಟ್ಟು ಒಂಚೂರು ಊಟ ಮಾಡ್ಕೊಂಡು ಅಲ್ಲೇ ರುದ್ರಮನೆಯಲ್ಲೇ ಊಟ ಮಾಡಿದ್ದೆ. ಆದರೂ ನಮ್ಮ ಮನೇಲಿ ಬಂದು ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾನು ಹೋಗಿದ್ದೆ ಯಲಹಂಕಕ್ಕೆ ಬಾಡಿಗೆ ಎತ್ಕೊಂಡು. ಯಲಹಂಕಕ್ಕೆ ಹೋಗಿದ್ದೆ. ಯಲಹಂಕದಿಂದ ಮತ್ತೆ ನನಗೆ ರಿಟರ್ನ್ ಹೆಂಗೋ ಬಂತು ಕೆಂಪಾಪುರಕ್ಕೆ ಬಂದರೆ ಆಮೇಲೆ ಇವನ ಹತ್ರನೇ ಬಂದೆ. ಮತ್ತೆ ಬಂದು ಮಾತಾಡ್ಕೊಂಡು ಅಷ್ಟೇ. ಇವತ್ತು ನಾವಾಗ ಸೀದಾ ಬಂದೆ, ಗಾಡಿ ಆಗಿಬಿಟ್ಟೆ. ನಾಳೆ ಸಿಗೋಣ, ಬಾಯ್.